ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಮೈಸೂರು ದಸರಾ ಅಂದ ತಕ್ಷಣ ಮೈಸೂರು ಅರಮನೆ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ನವರಾತ್ರಿ ಸಂಭ್ರಮ ಆಗಿರ್ಬೋದು, ಅದರ ಜೊತೆಗೆ ಗಜಪಡೆಯಲ್ಲಿ ಭೀಮಾ, ಅಭಿಮನ್ಯು ನಮ್ಗೆಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಅದರಲ್ಲೂ ಕೂಡ ಭೀಮಾ ಅಂತ ಕರೆದ್ರೆ ಸೊಂಡ್ಲನ್ನ ಎತ್ತುತ್ತಾನೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತು. ಆದ್ರೆ ಭೀಮಾ ಮಾಡಿರುವಂತ ಸಾಧನೆ, ಹರಸಾಹಸ ಇವೆಲ್ಲದರ ಬಗ್ಗೆ ಗೊತ್ತಿದ್ಯಾ? ಹೌದು, ಭೀಮಾ ಒಂದಷ್ಟು ಸಾಧನೆಯನ್ನ ಕೂಡ ಮಾಡಿದ್ದಾನೆ. ಸೊ ಆ ಸಾಧನೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಸೂಪರ್ ಗುರು ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮೈಸೂರು ದಸರಾ ಅಂದ ತಕ್ಷಣ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಂಬಾರಿಯನ್ನ ಹೊತ್ತು ಸಾಗುವಂತ ಅಭಿಮನ್ಯು ನೆನಪಾಗ್ತಾರೆ. ಅಷ್ಟೇ ಅಲ್ಲ, ಪ್ರಸಿದ್ಧ ಪಡೆದಂತ ಭೀಮಾ ಆನೆ ನೆನಪಾಗತ್ತೆ. ದಸರಾ ಮಹೋತ್ಸವದಲ್ಲಿ ಸಾರ್ವಜನಿಕರು ಜೋರಾಗಿ ಭೀಮಾ ಭೀಮಾ ಅಂತ ಕೂಗಿದ ತಕ್ಷಣ ನಿಂತು ಅವರಿಗೆ ಸೊಂಡ್ಲನ್ನ ಎತ್ತಿ ಪ್ರತಿಕ್ರಿಯೆ ನೀಡ್ತಿದ್ದಂತ ಭೀಮನ ನಡಿಗೆ ದಸರಾ ವೀಕ್ಷಕರಿಗೆಲ್ಲರಿಗೂ ಕೂಡ ಇಷ್ಟ. ಆದ್ರೆ ಈ ಭೀಮಾ ಆನೆಯ ಹಿಂದೆ, ಅಂದ್ರೆ ಈ ಭೀಮಾ ಆನೆಯ ಹಿಂದೆ ಒಂದು ರಣರೋಚಕ ಕಥೆ ಇದೆ ಗೊತ್ತಾ? ಭೀಮಾ ಆನೆ ಬದುಕಿ ಬಂದಿದ್ದೆ ಒಂದು ದೊಡ್ಡ ಪವಾಡ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಭೀಮಾ ಯಾವ ರೀತಿಯಾಗಿ ಸಿಕ್ಕದ, ಏನು ಎತ್ತ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಭೀಮಾ ಅಂತ ಕರೆದ ತಕ್ಷಣ ತಿರುಗಿ ನೋಡಿ ರಿಯಾಕ್ಷನ್ ಮಾಡುವಂತ ಈ ಆನೆಯ ಕತೆ ಯಾವುದೇ ಸಿನಿಮಾ ಕಥೆಗಿಂತ ಕಡಿಮೆ ಇಲ್ಲ. ಮೈಸೂರು ದಸರಾದಲ್ಲಿ ಕಾಣಿಸ್ಕೊಂಡಿರುವಂತ ಭೀಮಾ ಮಾವುತರು ಆಗಿರ್ಬೋದು, ಅರಣ್ಯ ಅಧಿಕಾರಿಗಳಿಗೆ ತುಂಬಾ ಇಷ್ಟ. ಯಾಕಂತಂದ್ರೆ ತುಂಟ ತಿಂಡಿಪೋತ ಅಂತಲೇ ಕರೀತಾರೆ. ಇನ್ನು ಟೈಮಿಗೆ ಸರಿಯಾಗಿ ತಿಂಡಿಯನ್ನ ಕೊಡ್ತಿದ್ರೆ ಎಲ್ಲವನ್ನ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿ ಬಿಡ್ತಾನೆ. ಇನ್ನು ಹೊಟ್ಟೆ ತುಂಬಿತು ಅಂತಂದ್ರೆ ಸಾಕು, ತನ್ನೊಂದಿಗಿರುವಂತ ಆನೆ, ಮಾವುತರು ಯಾರೇ ಇದ್ರು ಅವರೊಂದಿಗೆ ತುಂಟತನವನ್ನ ಆರಂಭಿಸ್ತಾನೆ. ಸೊ ಭೀಮಾ ಆನೆ ಸೌಮ್ಯ ಸ್ವಭಾವದವದಾಗಿದ್ದು ಯಾರೇ ತನ್ನ ಹೆಸರು ಕರೆದ್ರು ರಿಯಾಕ್ಟ್ ಮಾಡುತ್ತೆ ಸ್ನೇಹಿತರೆ. ಸೊ ಭೀಮಾ ಆನೆಯ ರಣರೋಚಕ ಇತಿಹಾಸವನ್ನ ಹೇಳ್ತೀವಿ ಕೇಳಿ. ಭೀಮಾ ಆನೆ 2001ರಲ್ಲಿ ತನ್ನ ತಾಯಿಯನ್ನ ಕಳೆದುಕೊಂಡು ಕಾಡಿನಲ್ಲಿ ಅಲಿತಿದ್ದಂತಹ ಮರಿಯಾನೆ ಸ್ನೇಹಿತರೆ. ಸೊ ಭೀಮನಿಗೆ ಹೆಜ್ಜೆ ಹೆಜ್ಜೆಗೂ ಶತ್ರುಗಳ ಕಾಟ ಇತ್ತು. ತನ್ನ ಇಡೀ ಆನೆಯ ಹಿಂಡಿನ ಗುಂಪನ್ನ ಕಳ್ಕೊಂಡು ಒಬ್ಬಂಟಿಯಾಗಿ ಸುತ್ತಾಡುವಾಗ ನಾಗರಹೊಳೆ ಮತ್ತಿಗೋಡು ಅರಣ್ಯ ವಲಯದ ಭೀಮನ ಕಟ್ಟೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯ ಕೈಗೆ ಸಿಗ್ತಾನೆ ಇವನು. ಇದೇ ವರ್ಷದಲ್ಲಿ ಒಟ್ಟು ಭೀಮನಕಟ್ಟೆ ಅರಣ್ಯ ವ್ಯಾಪ್ತಿಯಲ್ಲಿ ಭೀಮಾ ಆನೆಯನ್ನ ಸೇರಿಸಿದಂತೆ ಒಟ್ಟು 4 ಆನೆ ಮರಿಗಳು ಸಿಗುತ್ತೆ. ಆದ್ರೆ ಈ ಪೈಕಿ 4 ಆನೆ ಮರಿಗಳು ತಾಯಿ ಹಾಲು ಇಲ್ಲದೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿ ಜೀವವನ್ನ ಕಳ್ಕೊಳ್ಳುತ್ತೆ ಸ್ನೇಹಿತರೆ. ಅಂದ್ರೆ ತುಂಬಾ ಚಿಕ್ಕ ಆನೆ ಆಗಿರುತ್ತೆ. ಆದ್ರೆ ಅರಣ್ಯ ಸಿಬ್ಬಂದಿಗೆ ಸಿಕ್ಕಂತ ಆನೆ ಮರಿಗಳಲ್ಲಿ ಜೀವಂತವಾಗಿ ಉಳಿದಂತ ಗಟ್ಟಿ ಗುಂಡಿಗೆ ಆನೆ ಅಂತಂದ್ರೆ ಅದು ಭೀಮಾ ಮಾತ್ರ. ಭೀಮಾ ಆನೆಗೆ ಇದೀಗ 25 ವರ್ಷ ಸ್ನೇಹಿತರೆ. 2.87 ಮೀಟರ್ ಎತ್ತರ ಇದೆ. ಸೊ ಕೆಜಿ ಬಗ್ಗೆ ಕೂಡ ನಾನು ಹೇಳ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಭೀಮಾ ಆನೆ ಇದೇ ರೀತಿ ಬಲಿಷ್ಠವಾಗಿ ಬೆಳೀತಾ ಹೋದಲ್ಲಿ ಮೈಸೂರು ದಸರಾ ಅಂಬಾರಿ ಹೊರುವಂತ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಭೀಮನಿಗೆ ಆಪ್ತ ಸ್ನೇಹಿತ ಅಂತಂದ್ರೆ ಅದು ಕಂಜನ್. ಮೈಸೂರು ದಸರಾ ಸೇರಿದಂತೆ ವಿವಿಧೆಡೆ ಭೀಮನೊಂದಿಗೆ ಸಾಥ್ ಕೊಡುವಂತ ಆನೆ ಅಂತಂದ್ರೆ ಅದು ಕಂಜನ್. ಈ ಕಂಜನ್ ಕೂಡ ಬಲಿಷ್ಠವಾಗಿದ್ದು ಸೌಮ್ಯ ಸ್ವಭಾವದವನಾಗಿದ್ದಾನೆ. ತಾನಾಯ್ತು ತನ್ನ ಪಾಡಾಯ್ತು ಅಂತಿರುವ ಕಂಜನ್ಗೆ ಭೀಮಾ ಜೊತೆಯಾಗಿದ್ರೆ ಸ್ವಲ್ಪ ತುಂಟತನವನ್ನ ಪ್ರದರ್ಶನ ಮಾಡ್ತಾನೆ. ಇನ್ನು ಭೀಮಾ ಏನೇ ಮಾಡಿದ್ರು ಅದನ್ನ ಅನುಕರಣೆ ಮಾಡ್ತಾನೆ. ಇನ್ನು ಮೈಸೂರಿನ ದಸರಾ ಮಹೋತ್ಸವದಲ್ಲಿ ಜನರು ಭೀಮಾ ಆನೆಯನ್ನ ಕೂಗಿದಾಗ ಭೀಮಾ ನಿಂತು ಸೊಂಡ್ಲೆತ್ತಿ ಪ್ರತಿಕ್ರಿಯೆಯನ್ನ ನೀಡಿದ್ರೆ ಈ ಆನೆಯೊಂದಿಗೆ ಕಂಜನ್ ಆನೆ ಕೂಡ ತಾನೂ ಸೊಂಡಿಲೆತ್ತಿ ಜನರಿಗೆ ತೋರಿಸಿ ಪ್ರತಿಕ್ರಿಯೆಯನ್ನ ಕೊಡುತ್ತೆ ಸ್ನೇಹಿತರೆ. ಸೊ ಇದು ಭೀಮನ ಇತಿಹಾಸ. ಇನ್ನು ಭೀಮನ ಕೆಜಿ ಬಗ್ಗೆ ಹೇಳೋದಾದ್ರೆ, ಎಷ್ಟು ತೂಕ ಅಂತ ಹೇಳೋದಾದ್ರೆ ಸ್ನೇಹಿತರೆ, ಕ್ಯಾಪ್ಟನ್ಗಿಂತ ಭೀಮಾ ಬಲಶಾಲಿ ಗೊತ್ತಾ? ಅಭಿಮನ್ಯುವನ್ನೇ ತೂಕದ ವಿಚಾರದಲ್ಲಿ ಈ ಕಿರಿಯ ಆನೆ ಹಿಂದಿಕ್ಕಿದೆ. ಸೊ ಹಾಗಾದ್ರೆ ಈ ಆನೆಗೆ ಎಷ್ಟು ವರ್ಷ, ಇವೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅರಮನೆ ಪ್ರವೇಶಿಸಿದ್ದಂತ ಗಜಪಡೆಗೆ ತೂಕ ಪರೀಕ್ಷೆಯನ್ನ ಕೂಡ ಈ ಹಿಂದೆ ನಡೆಸಲಾಗಿದೆ ಸ್ನೇಹಿತರೆ. ಈ ಬಾರಿ ಕ್ಯಾಪ್ಟನ್ ಅಭಿಮನ್ಯುವನ್ನ ಭೀಮಾ ಹಿಂದಿಕ್ಕಿದ್ದಾನೆ. ಹೌದು, 5465 ಕೆಜಿ ತೂಗುವ ಮೂಲಕ ಬಲಭೀಮ ಅನ್ನುವಂಥದ್ದನ್ನ ಪ್ರೂವ್ ಮಾಡಿದ್ದಾನೆ. ನಗರದ ಧನ್ವಂತರಿ ರಸ್ತೆಯಲ್ಲಿರುವಂತ ಸಾಯಿರಾಮ್ ವೇ ಬ್ರಿಡ್ಜ್ ನಲ್ಲಿ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ತೂಕದ ಪರೀಕ್ಷೆಯನ್ನ ನಡೆಸಿದ್ರು. ಇದರಲ್ಲಿ
ಈ ಒಂದು ಭೀಮನ ವಯಸ್ಸು ಹೇಳಬೇಕಂತಂದ್ರೆ ಜಸ್ಟ್ 25 ವರ್ಷ ಸ್ನೇಹಿತರೆ. 25 ವರ್ಷದ ಕಿರಿಯ ಆನೆ ಭೀಮ 5465 kg ತೂಗಿ ಬಲಶಾಲಿ ಅನ್ನುವಂತ ಖ್ಯಾತಿಯನ್ನ ಪಡ್ಕೊಂಡಿದ್ದಾರೆ. ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು 5360 kg ತೂಕ, ಗಜಪಡೆಯ ಎರಡನೇ ಬಲಿಷ್ಠ ಆನೆಯಾಗಿದೆ. ಕಳೆದ ದಸರೆಯಲ್ಲಿ 5300 kg ಇದ್ದಂತ ಅಭಿಮನ್ಯು ಮೊದಲ ಸ್ಥಾನದಲ್ಲಿದ್ದ. ಈ ಬಾರಿ ತೂಕ ಪರೀಕ್ಷೆಯಲ್ಲಿ ಕಳೆದ ಬಾರಿಗಿಂತ 60 kg ಹೆಚ್ಚು ತೂಗಿದ್ರೂ ಕೂಡ ಭೀಮನನ್ನ ಮೀರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಭಿಮನ್ಯುಗೆ. ಇನ್ನು ಬಲಭೀಮನ ಸಾಧನೆ ಬಗ್ಗೆ ಹೇಳ್ತೀವಿ ಕೇಳಿ. ಸಾರ್ವಜನಿಕರ ನೆಚ್ಚಿನ ಆನೆ ಭೀಮ ಕಳೆದ 4 ವರ್ಷದಿಂದ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾನೆ. 2022ರ ದಸರೆಯಲ್ಲಿ 4000 kg ತೂಗ್ತಿದ್ದಂತ ಭೀಮ ವರ್ಷದಿಂದ ವರ್ಷಕ್ಕೆ ತನ್ನ ತೂಕವನ್ನ ಹೆಚ್ಚಿಕೊಂಡಿದ್ದಾನೆ. ಅನುಭವಿ ಆನೆ ಧನಂಜಯ 5310 kg ತೂಗಿ 3ನೇ ಸ್ಥಾನದಲ್ಲಿ ಪಡೆದ್ರೆ, ಏಕಲವ್ಯ 5305 kg ತೂಗಿ 4ನೇ ಸ್ಥಾನವನ್ನ ಪಡ್ಕೊಂಡಿದ್ದಾನೆ. ಶ್ರೀರಂಗಪಟ್ಟಣ ದಸರಿಯಲ್ಲಿ ಪಾಲ್ಗೊಳ್ತಿರುವಂತಹ ಮಹೇಂದ್ರ 5120 kg ತೂಗಿದ್ರೆ, ಪ್ರಶಾಂತ 5110 kg ಇದ್ದಾನೆ. 3ನೇ ಬಾರಿ ದಸರಿಯಲ್ಲಿ ಪಾಲ್ಗೊಳ್ತಿರುವಂತ 26 ವರ್ಷದ ರಂಜನ್ 4880 kg ತೂಗಿದ್ರೆ, ಹೆಣ್ಣಾನೆಗಳಲ್ಲಿ ಲಕ್ಷ್ಮಿ 3730 kg, ಕಾವೇರಿ 3010 kg ತೂಕ ಹೊಂದಿದೆ. ತೂಕ ಪರೀಕ್ಷೆ ವೇಳೆ ಎಲ್ಲಾ ಆನೆಗಳ ಮಾವುತರು, ಕಾವಾಡಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇದ್ದೇ ಇರ್ತಾರೆ. ಯಾಕಂತಂದ್ರೆ ಏನಾದ್ರೂ ಸ್ವಲ್ಪ ಸಮಸ್ಯೆ ಆಯ್ತು ಅಂತಂದ್ರೆ. ಆದ್ರೆ ಈ ಬಾರಿ ಎಲ್ಲರನ್ನ ಮೀರಿಸಿರುವಂಥದ್ದು ಆನೆ ಭೀಮ ಸ್ನೇಹಿತರೆ. ಯಾಕಂತಂದ್ರೆ ಭೀಮನ ತೂಕ ಈಗ ಅಷ್ಟರ ಮಟ್ಟಿಗೆ ಇರುವಂಥದ್ದು ಸ್ನೇಹಿತರೆ. ಸೊ ತೂಕ ಅನ್ನುವಂಥ ವಿಚಾರ ಬಂದಾಗ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಸ್ವಲ್ಪ ಕಡಿಮೆ ತೂಕ ಬಂತು ಅಂತಂದ್ರೂ ಕೂಡ ಸೊ ಅದನ್ನ ದಸರಾ ಏನ್ ಗಜಪಡೆ ಇದೆಯೋ ಅದಕ್ಕೆ ಬಳಸ್ಕೊಳ್ಳೋದಿಲ್ಲ, ಅಥವಾ ಇನ್ನಷ್ಟು ಅವುಗಳನ್ನ ಟ್ರೈನ್ ಮಾಡ್ತಾರೆ. ಸೊ ಹಾಗಾಗಿ ಮೈಸೂರು ದಸರಾ ಗಜಪಡೆ ಅಂತ ಬಂದಾಗ ತೂಕದ ವಿಚಾರದಲ್ಲಿ ಇದೀಗ ಕ್ಯಾಪ್ಟನ್ ಅಭಿಮನ್ಯುಗಿಂತ ಭೀಮ ಹೆಚ್ಚು, ಭೀಮ ನಂಬರ್ 1 ಅಂತ ಹೇಳಲಾಗ್ತಾ ಇದೆ. ಸೊ ಭೀಮ ಈಗ ಕಿರಿಯ ಆನೆ ಅಂತಾನೆ ಅದನ್ನ ಕನ್ಸಿಡರ್ ಮಾಡಿರುವಂಥದ್ದು. ಅಷ್ಟು ಚಿಕ್ಕ ಏಜ್ ಅಲ್ಲಿ 25 ವರ್ಷ ವಯಸ್ಸಲ್ಲಿ ಈ ರೀತಿಯಾಗಿ ಮುದ್ದಾಗಿ ಓಡಾಡ್ಕೊಂಡು ಮುದ್ದಾಗಿ ಕಾಣ್ಕೊಂಡು ಸೊ ತೂಕ ಅಂತ ಬಂದಾಗ್ಲೂ ಕೂಡ ನಂಬರ್ 1 ಸ್ಥಾನವನ್ನ ಪಡ್ಕೊಂಡಿದೆ. ಬಲಭೀಮ ಅನ್ನುವಂತ ಒಂದು ಇದನ್ನ ಪಡ್ಕೊಂಡಿದೆ. ಅಂದ್ರೆ ಎಲ್ಲರೂ ಕೂಡ ಬಲಭೀಮ ಅಂತ ಅದನ್ನ ಕರೀತಾ ಇದ್ದಾರೆ. ಸೊ ಹಾಗಾಗಿ ಇದು ಗಜಪಡೆಗಳು ಮೈಸೂರಿನ ರಾಜಬೀದಿಯಲ್ಲಿ ತಾಲೀಮ್ ನಡೆಸ್ತಾ ಇದೆ. ಗಜಪಡೆಯ ಗಜಗಾಂಭೀರ್ಯ ನಡಿಗೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಮೈಸೂರಿಗರೆಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ. ಒಂದಷ್ಟು ಜನ ವಿಡಿಯೋ ರೀಲ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದು ಬಲಭೀಮನ ವಿಚಾರ ಸ್ನೇಹಿತರೆ. ಸೊ ಮೈಸೂರಿಗೆ ಹೋದಾಗ ನೀವು ಬಲಭೀಮನನ್ನ ನೋಡಿತೀರಾ? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.